ಯಾವಾಗ ಈ ಮನೆ ಬಿಡೋಣ? ನಿರ್ಧಾರ ಮಾಡ್ಕೊಂಡ್ಮೇಲೆ ತಡ ಮಾಡೋದು ಬೇಡ ಕಣ. ಜೀವನದಲ್ಲಿ ಒಂದೊಂದು ಕ್ಷಣನೂ ಮುಖ್ಯ ಅಂತ ಅನುಭವಕ್ಕೆ ಬಂದ್ಮೇಲೆ ಗೊತ್ತಾಗೋದು. ಅದು ಸರಿ, ಪ್ಯಾಕ್ ಮಾಡ್ಬೇಕಲ್ವಮ್ಮ? ಪ್ಯಾಕ್ ಮಾಡಕ್ಕೆ ನಾವೇನು ಅರ್ಮನ್ಲೇನೋ ಇದ್ದೀವಿ? ಇರೋದು 2 ಬ್ಯಾಗು, ಅದು ತುಂಬಿಸ್ಕೊಳಕ್ಕೆ ಎಷ್ಟೊತ್ತು ಹೇಳು? ಸರಿ, ಮನೆನೂ ನೋಡಿದ್ದೀನಿ ಅಂತೀಯ, ಶಿಫ್ಟ್ ಆಗ್ಬೇಡ. ನಾನು ಹೋಗೆಲ್ಲ ರೆಡಿ ಮಾಡ್ಕೊ. ಈಗೇನು ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಡಿಸ್ಟರ್ಬ್ ಆಗ್ದಲ್ಲ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ನರ್ಸ್ ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ರಾಮ, ಕಾವೇರಿ ಎಲ್ಲಿ ರೇಣುಕಾ ಕಾಣಿಸ್ತದ? ಅಯ್ಯೋ ನಾನೇನೋ ಅಂದೆ ಅಂತ ಬೇಜಾರು ಮಾಡ್ಕೊಂಡು ಕಾರಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ. ನಡೀರಿ ಬಾಮ. ಏಯ್ ನಿತ್ಕೊಳ್ಳೋ, ಏನೋ ಆಗಿದೆ ನಿನಗೆ? ಏನಣ್ಣ ಆಫೀಸ್ ಒಳಗೆ ಬರ್ತಾ ಇರೋಂಗೆ ಶುರು ಹಚ್ಕೊಳ್ತಾ ಇದೆಯಲ್ಲ? ಏನೋ ದಾಡಿ ನಿನಗೆ? ನೀನು ಫೋನ್ ಯಾಕೋ ರಿಸೀವ್ ಮಾಡಲ್ಲ? ಅಯ್ಯಯ್ಯೋ ಅಣ್ಣ, ಆಫೀಸ್ ಪಕ್ಕದಲ್ಲೇ ಬರ್ತಾ ಇದ್ನಲ್ವಾ, ಇನ್ನೇನಿಗೆ ರಿಸೀವ್ ಮಾಡೋದು ಅಂತ ಸುಮ್ಮನಾದೆ. ಅದಕ್ಕೆ ಯಾಕಣ್ಣ ಇಷ್ಟೊಂದು ಗರಂ ಆಗಿದ್ಯಾ? ಏಯ್ ಫೋನ್ ಇರೋದು ಯಾಕೋ? ಇವಾಗೇನೋ ಸರಿ, ಕೆಲವು ಸರಿ ಆಫೀಸಿಗೆ ಬರುವಾಗ ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಅದನ್ನ ಮುಗಿಸ್ಕೊಂಬ ಅಂತ ಹೇಳಕ್ ಫೋನ್ ಮಾಡಿರ್ತೀನಿ. ಫಸ್ಟ್ ನೀನು ಫೋನನ್ನು ರಿಸೀವ್ ಮಾಡೋದು ಕಲ್ತ್ಕೋ. ಅಯ್ಯಯ್ಯೋ ತಪ್ಪಾಯ್ತಪ್ಪ, ಇಷ್ಟು ಚಿಕ್ಕ ಮೊಬೈಲ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ನನಗೆ ದೇವರೇ ಗೊತ್ತಿರಲಿಲ್ಲ. ಇನ್ನು ಮುಂದೆ ನನ್ನ ತಲೆ ಮೇಲೆ ಬಾಂಬ್ ಬೀಳ್ತಾ ಇದ್ರು ಕೂಡ ನಿನ್ನ ಫೋನ್ ಬಂದರೆ ರಿಸೀವ್ ಮಾಡ್ತೀನಿ, ಸರಿನಾ? ಹೌದು, ನಿನ್ನ ಡ್ರೀಮ್ ಗರ್ಲ್ ಹೇಗಿದ್ದಾಳೆ? ಏನಾದರೂ ಡೆವಲಪ್ಮೆಂಟು, ಏನಾದರೂ ಸ್ವೀಟ್ ನ್ಯೂಸು? ಅಂಥದ್ದೇನೂ ಇಲ್ಲ ಕಣೋ, ಯಾಕೋ ಸ್ವಲ್ಪ ಗರಂ ಆಗಿದ್ದಾಳೆ, ಮುಖ ಸಿಂಡರ್ಸ್ಕೊಂಡಿದ್ದಾಳೆ. ಅಣ್ಣಯ್ಯ, ಈ ಮುಖ ಸಿಂಡ್ರಿಸ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಕಣ್ ಕೆಂಪು ಮಾಡ್ಕೊಳ್ಳೋದು, ಮಾತಾಡದೆ ಇರೋದು, ಇದೆಲ್ಲ ಇವ್ರ ಫ್ಯಾಮಿಲಿದು ಟ್ರೇಡ್ ಮಾರ್ಕಣ್ಣ. ಇದಕ್ಕೆ ಹೋಗಿ ನೀನ್ ತಲೆ ಕೆಡ್ಸ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಮೊನ್ನೆ ಮನೋಜ್ ಸಿಕ್ಕಿದ್ದಂತೆ, ಮನೆಗೆ ಬರೋದಿಲ್ಲ ಅಂತ ಹೇಳಿದಂತೆ. ಮೋಸ್ಟ್ಲಿ ಅದೇ ಟೆನ್ಷನಲ್ಲಿ ಅವ್ರ ಫ್ಯಾಮಿಲಿ ಪೂರ್ತಿ ಬೇಜಾರು ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ಅಂದಹಾಗೆ ಆ ಮನೋಜ್ ಮನೆಗೆ ಬರ್ದಿರೋದಕ್ಕೆ ಏನೋ ಬಲವಾಗಿ ಕಾರಣ ಇದೆ ಕಣೋ. ಏನಿಲ್ಲಣ್ಣ, ಈ ಮನಜ ಮನೆ ಬಿಟ್ಟು ಹೋಗಿರೋ ಹುಡುಗ, ಮನೆ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇವ್ರು ಹೋಗಿ ಅವನ ಬಗ್ಗೆ ತಲೆ ಕೇಳಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಆ ಮನಜಗೆ ಯಾವುದೋ ಹೊಸ ಹುಡುಗಿ ಸಿಕ್ಕಿರ್ಬೇಕು. ಊರಿಡೀ ಸುತ್ತಾಡಿಸಿ ಬೋರ್ ಆದ್ಮೇಲೆ ಮನೆಗೆ ಬರ್ತಾನೆ. ಇನ್ನೆಲ್ಗೆ ಹೋಗ್ತಾನೆ ಹೇಳು? ಏಯ್ ಸುಮ್ಮನೆ ಇರೋ, ಹಾಗೆಲ್ಲ ಮಾತಾಡಬೇಡ. ಇನ್ನೇನೋ ರೀಸನ್ ಇರಬೇಕು. ನೀನೊಂದು ಕೆಲಸ ಮಾಡು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊ. ಅದರಿಂದ ಭಾರತೀಯವ್ರ ಮನೆಗೆ ಹೆಲ್ಪ್ ಆಗ್ಬೋದು ಅಲ್ವಾ? ಸರಿ ಅಣ್ಣ, ಮನೋಜ ಮನೆಗೆ ಬಂದ್ರೆ ಅದ್ರಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಮನೋಜ ಭಾರತಿ ಮನೆಗೆ ಬರೋದ?
ಸುಲಭವಾಗಿ ನಾನು ಬಿಟ್ಬಿಡ್ತೀನಿ. ನಾನು ಗೇಮ್ ಸ್ಟಾರ್ಟ್ ಮಾಡೋದು ಇನ್ನೂ ಇದೆಯಣ್ಣ. ಇಲ್ಲ ಅಂದರೆ ಆ ಭಾರತಿ ಮನಸ್ಸಲ್ಲಿ ನಾನು ಕೇವಲ ಆಗೋಗ್ತೀನಿ. ಬಿಡಲ್ಲ. ಈ ರಾಜೇಶ್ ಸುಲಭವಾಗಿ ಬಿಡಲ್ಲ. ಅಂತೂ ನಮ್ಮ ಹೊಸ ಮನೆಗೆ ಬಂದ್ವಿ. ಇನ್ನಿಲ್ಲಿಂದ ನಮ್ಮ ಹೊಸ ಬದುಕು ಸ್ಟಾರ್ಟ್ ಆಗಬೇಕು. ಹೊಸ ಬದುಕು ಶುರುವಾಗೋದೇನೋ ನಿಜ ಅಮ್ಮ. ಆದರೆ ಅದ್ರ ಜೊತೆ ಈ ಹಳೆ ನಂಟುಗಳು ಬೆಳ್ಕೊಂಬರೋದು ಅಷ್ಟೇ ಸಹಜ ಅಲ್ವಾ? ಹಳೆ ನಂಟುಗಳು ಬೆಳ್ಕೊಂಬರುತ್ತೆ ನಿಜ ಕಣೋ. ಆದರೆ ಅದನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅದ್ರ ಮೇಲೆ ನಮ್ಮ ಬದುಕು ನಿಂತಿರತ್ತೆ. ಬದುಕನ್ನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಕಣೋ. ನಮ್ಮ ಜೊತೆಗಿದ್ದವರು ದಿಢೀರಂತ ದೂರ ಆಗ್ಬಿಡ್ತಾರೆ. ಮತ್ಯಾರೋ ಬಂದು ಸೇರ್ಕೊಂತಾರೆ. ಯಾರನ್ನ ಯಾವುದನ್ನ ಜೊತೆಗಿಟ್ಕೊಂಡು ಸಾಗಬೇಕು ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರತ್ತೆ ಕಣೋ. ಸರಿ ಬಿಡಮ್ಮ, ನನಗಿದೆಲ್ಲ ಅರ್ಥ ಆಗೋದಿಲ್ಲ. ಒಟ್ಟಿನಲ್ಲಿ ಜೀವನ ಹೇಗೆ ಸಾಗುತ್ತೋ ಹಾಗೆ ಹೋಗ್ತಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಳ್ಳೋ ಹೊತ್ತಿಗೆ ನಮ್ಮ ಆಯಸ್ ಮುಗ್ದಿರುತ್ತೆ. ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ತಾನೇ ಆಗೋದು. ನಿನಗೆ ನಿನ್ ಥರ ಹೇಳಿದ್ರೇನೆ ಸರಿ, ಇಲ್ಲ ಅಂದ್ರೆ ನಿನ್ನ ತಲೆಗೆ ಹತ್ತೋದೇ ಇಲ್ಲ. ಅಮ್ಮ, ಹೊಸ ಮನೆಗೆ ಬಂದಿದ್ದೀವಿ. ನಮ್ಮ ಮುಂದೆ ಇನ್ನೂ ಬೇಕಾದಷ್ಟು ದಿನಗಳಿವೆ. ಆಗ ಮಾತಾಡೋಕ್ಕೆ ವಿಷಯ ಬೇಕಲ್ವಾ? ಈಗ ಈ ವಿಷಯನ ಇಲ್ಲೇ ನಿಲ್ಲಿಸಿ ಮುಂದಕ್ಕೆ ಏನು ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸರಿನಾ? ಸರಿ ಕಣ. ಮನೋಜ, ಒಂದು ವಿಷಯ. ಮತ್ತೇನಮ್ಮ? ಇಲ್ಲಿ ತನಕ ಬದುಕನ್ನ ಹೇಗೋ ತಳ್ಕೊಂಬಂದ್ಬಿಟ್ಟಿದೀವಿ ಕಣ. ಆದ್ರೆ ಇನ್ಮುಂದೆ ಹಾಗಾಗ್ಬಾರ್ದು. ದಿನ ಸಂಕಟ ಪಡೋದೇ ನಮ್ಮ ಜೀವನ ಆಗ್ಬಾರ್ದು ಕಣ. ಏನಾದ್ರೂ ಸಾಧಿಸ್ಬೇಕು, ಚೆನ್ನಾಗಿ ದುಡಿಬೇಕು, ಬದುಕನ್ನ ಗೆದ್ದು ತೋರಿಸ್ಬೇಕು ಕಣೋ. ನೋಡು ಮನೋಜ, ಒಂದಂತೂ ನಿಜ, ನೀನು ಅರ್ಥ ಮಾಡ್ಕೋತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆದರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಬೆಳಕಿನ ಜೊತೆನೆ ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸ್ತಾ ಇರತ್ತೆ. ಆದರೆ ಕತ್ಲಾದ ತಕ್ಷಣ ಅದು ನಮ್ಮನ್ನ ಬಿಟ್ಟು ಹೊಟ್ಟೋಗತ್ತೆ. ಇದೇ ಕಣೋ ಜೀವನ ಅಂದ್ರೆ. ಬೆಳಕು ಅನ್ನೋದು ಗೆಲುವಿದ್ದ ಹಾಗೆ, ಕತ್ಲು ಅನ್ನೋದು ಸೋಲಿದ್ದ ಹಾಗೆ. ಜೀವನದಲ್ಲಿ ಎರಡೂ ಅನಿವಾರ್ಯನೇ. ಬೆಳಕಿದ್ದಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಆದ್ರೆ ಕತ್ಲಾದಾಗ ಎಲ್ಲ ನಮ್ಮನ್ನು ಬಿಟ್ಟು ಹೊಟ್ಟೋಗ್ತಾರೆ. ಇದನ್ನೆಲ್ಲ ನನ್ನ ಉಪದೇಶ ಅಂತನಾದ್ರೂ ತಿಳ್ಕೊ, ಪರವಾಗಿಲ್ಲ. ಹೊಸ ಮನೆಯಲ್ಲಿ ಹೊಸ ಬದುಕು ಕಟ್ಟಕ್ಕೆ ಮುಂಚೆ ಇದೆಲ್ಲ ನಿನಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಮನೋಜ, ನಿನ್ನ ಜೀವನ ಸದಾ ಬೆಳಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅಮ್ಮ, ನೀ ನನ್ನ ಜೊತೆ ಇದೆಯಲ್ಲ, ನನಗಿನ್ನೇನು ಬೇಕು ಹೇಳಮ್ಮ. ನನಗಷ್ಟೇ ಸಾಕಮ್ಮ, ನನಗಷ್ಟೇ ಸಾಕು. ಆದ್ರೆ ಬದುಕು ಹೀಗೆ ಖಾಲಿ ಖಾಲಿಯಾಗಿ ಸಾಕ್ತಿತ್ತು ಅಂತ ಇಷ್ಟು ದಿನ ತುಂಬ ನೋವಲ್ಲಿದ್ನಮ್ಮ.
ನಾನು ಹೇಳಿದ್ದು. ಅಲ್ಲಿ ನೋಡು, ಆ ರಸ್ತೆ ನೋಡು, ಕತ್ಲಾಗ್ತಾ ಬಂತು. ತುಂಬಿಕೊಂಡಿದ್ದ ರಸ್ತೆ ಎಲ್ಲ ಹೇಗೆ ಖಾಲಿ ಖಾಲಿ ಆಗ್ತಿದೆ ಅಂತ. ಆದ್ರೆ ಮತ್ತೆ ಸೂರ್ಯ ಹುಟ್ಟುತ್ತಾನೆ, ಮತ್ತೆ ಬೆಳಕು ಹರಿಯತ್ತೆ, ಆ ರಸ್ತೆ ಮತ್ತೆ ತುಂಬಿಕೊಳ್ಳತ್ತೆ ಕಣೋ. ಹಾಗೆ ಎಲ್ಲರೂ ನಿನ್ನನ್ನು ಸೇರ್ಕೊಂಡ್ಬಿಟ್ಟು ಆ ಮಟ್ಟಕ್ಕೆ ಬೆಳಿಬೇಕು ಕಣೋ. ಅದೇ ನನ್ನ ಆಸೆ. ಎಲ್ಲಿದ್ದಮ್ಮ? ಮುಂಚೆನೆ ಯಾಕೆ ಸಿಗ್ಲಿಲ್ಲ ನೀನು? ಅಮ್ಮ, ಈ ಹೊಸ ಮನೇಲಿ ಕೈಯಾರೆ ನನಗೆ ಊಟ ಮಾಡಿಸ್ತೀಯ ಪ್ಲೀಸ್? ಮೊದಲನೇ ತುತ್ತು ನಿನ್ ಕೈಯಿಂದನೇ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದ್ಯಮ್ಮ. ಪ್ಲೀಸ್ ಊಟ ಮಾಡಿಸು. ಆ ದೇವ್ರು ಇದನೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ, ನನಗೆ ಬೇಕಾಗಿಲ್ಲ. ಈ ಅನಾಥನ ಪಾಲಿಗೆ ನೀನೇ ದೇವರಮ್ಮ, ದೇವರಮ್ಮ. ನಿನ್ ಕೈ ತುತ್ತು ನನ್ನ ಬದುಕನ್ನ ಹೇಗೆ ಬೆಳೆಸುತ್ತೆ ಅಂತ ನೀನೇ ನೋಡು. ಭಾರತಿ, ಭಾರತಿ, ಯಾಕೆ ಹೀಗೆ ಮಾಡ್ಕೊಂಡೆ ನೀನು? ಎಷ್ಟೇ ಸಮಸ್ಯೆ ಇದ್ರು ನಾವು ಹೇಗೆ ಸಮಾಧಾನವಾಗಿರ್ಬೇಕು, ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನೀನು ನನಗೆ ಹೇಳ್ಕೊಡ್ತಿದ್ದೆ. ಇವತ್ತು ನೀನೇ ಹೀಗೆ ಮಾಡ್ಬಿಟ್ರೆ ಹೇಗೆ ಭಾರತಿ? ಯಾಕೆ ಹೀಗೆ ಮಾಡ್ಕೊಂಡೆ?
ನನ್ನ ನೋಡು, ನಿಮ್ಮಪ್ಪ ಕೊಡೋ ಕಾಟಕ್ಕೆ ಯಾವತ್ತೋ ನನ್ನ ದೇವರ ಪದ ಸೇರ್ಬೇಕಾಗಿದೆ. ಯಾಕಿನ್ನು ಜೀವ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ ಗೊತ್ತಾ? ನನ್ನ ಕಣ್ಣೆದ್ರುಗೆ ನೀವೆಲ್ಲ ಇದ್ದೀರಿ. ನನ್ನ ಎದೆಲಿ 100 ಆಸೆ ಇನ್ನೂ ಹಾಗೆ ಉಳ್ಕೊಂಡಿದೆ. ಜೀವನ ಇಷ್ಟೇ ಅಂತ ಅನ್ಕೊಂಡ್ಬಿಟ್ರೆ ಹೇಗ್ ಬಾರ್ತಿ? ಅಳೋದು, ವಿಷ ತಗೊಳ್ಳೋದು, ಅದಕ್ಕೆ ಸಾಕು ಅಂತ ಅನ್ಕೊಳ್ಳೋದು, ಇದೆಲ್ಲ ನಮ್ಮನ್ನ ಪರೀಕ್ಷೆ ಮಾಡೋಕೆ ಅಂತ ಬರೋ ಗಳಿಗೆ ಕತ್ತ. ಇದನ್ನೆಲ್ಲ ನಾವು ಮೀರಿ ನಿಂತ್ರೆ ಜಗತ್ತು ಎಷ್ಟು ಸುಂದರ ಅಂತ ನಮಗ್ ಗೊತ್ತಾಗತ್ತೆ. ನಾವೆಲ್ಲ ಬೇಜಾರು ಮಾಡ್ಕೊಂಡು ವಿಷ ತಗೊಂಡ್ಬಿಟ್ಟಿದ್ದಾಗ ನೀನೆ ತಾನೆ ನಮಗೆಲ್ಲ ಧೈರ್ಯ ಹೇಳಿದ್ದು. ಅದನ್ನೆಲ್ಲ ಮರೆತು ಬಿಟ್ಟಿಯ ಭಾರತಿ? ಕಷ್ಟ ನಮ್ಮ ಬದುಕಲ್ಲಿ ಮಾತ್ರ ಇದೆ, ಉಳಿದವರೆಲ್ಲ ಸುಖವಾಗಿದ್ದಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಉಳಿದವರು ನಮ್ಮ ಹಾಗೆ ಅನ್ಕೊಂಡು ಬದುಕ್ತಾ ಇರ್ತಾರೆ. ಆದ್ರೆ ಸರಿಯಾಗಿ ನೋಡಿದ್ರೇನೆ ಗೊತ್ತಾಗೋದು ಎಲ್ಲರ ಬದುಕಲ್ಲೂ ಸಮಸ್ಯೆಗಳು ಇದೆ ಅಂತ. ಅಮ್ಮ, ನನಗೆ ಸಾಕಾಗೋಗಿದೆ. ಯಾವುದೋ ಮಾತು ನನ್ನ ಬದುಕಿಗೆ ಆಸರೆ ಆಗುತ್ತೆ ಅಂತ ನಂಬ್ಕೊಂಡಿದ್ದೆ. ನಾನು ಆ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೀನಮ್ಮ, ಕಳ್ಕೊಂಡ್ಬಿಟ್ಟಿದ್ದೀನಿ. ಆಸೆ, ನಿರೀಕ್ಷೆ ಎಲ್ಲ ಬಾಡಿ ಹೋಗ್ತಿರ್ಬೇಕಾದ್ರೆ ನಮ್ ಜೀವನ ಸರಿ ಹೋಗುತ್ತೆ ಅಂತ ನಾನು ಹೇಗಮ್ಮ ನಂಬ್ಲಿ? ನಂಬಬೇಕು ಭಾಗ್ಯ. ಬದುಕು ನಡೀತಾ ಇರೋದು ನಂಬಿಕೆ ಮೇಲೆ ತಾನೆ. ಇವತ್ತು ನಿನಗೆ ನೀನ್ ಬಯಸಿದ್ದು ಸಿಗದೆ ಇರಬಹುದು, ನಾಳೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಮೇಲೆ ಬದುಕಬೇಕು. ಅದೇ ಸತ್ಯ. ಅದರಿಂದ ಆಚೆಗೆ ನಮ್ ಕೈಲಿಲ್ಲ ಅಲ್ವಾ? ಹಾಗಂತ ಜೀವನ ಪೂರ್ತಿ ನಿರೀಕ್ಷೆಲ್ಲ ಕಳಿಯೋದಕ್ಕಾಗತ್ತಮ್ಮ? ದಿನಾದ್ರೂ ಆ ನಿರೀಕ್ಷೆ ನಿಜ ಆಗ್ಬಾರ್ದ? ಪರೀಕ್ಷೆಗೂ ಒಂದ್ ಮಿತಿ ಇರುತ್ತೆ ಅಲ್ವಮ್ಮ? ನಿಮ್ಮಪ್ಪ ಇವತ್ತೆಲ್ಲ ನಾಳೆ ಬದಲಾಗ್ತಾರೆ, ಬದಲಾಗಬಹುದು ಅನ್ನೋ ನಿರೀಕ್ಷೆ ಮೇಲೆ ನಾನು ಬದುಕ್ತಾ ಇದ್ದೀನಿ. ಹಾಗಂತ ನಾನು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನ? ಸಮಾಧಾನ ಮಾಡ್ಕೋ ಭಾರತಿ, ಸಮಾಧಾನ ಮಾಡ್ಕೋ. ಮನೋಜ ತುಂಬಾ ಬದಲಾಗ್ಬಿಟ್ಟಿದ್ದಾನಮ್ಮ. ಇದೆಲ್ಲ ಕೆಟ್ಟ ಕನಸು
ಹೋಗ್ಬಿಟ್ಟು ಮನೆಗೆ ಬಾ ಅಂತ ಕರೆದಿದ್ದಕ್ಕೆ ಅವ್ನು ನನ್ಗೆ ಏನಂತ ಹೇಳ್ದ ಗೊತ್ತಮ್ಮ? ನನ್ನ ಮಾತನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನಿನ್ ಮುಖ ನೋಡೋದಿಕ್ಕೆ ಇಷ್ಟ ಇಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಟ್ಟಿದ್ರೆ ನನ್ನ ಹಣೆ ಬರ ಅಂತ ಅನ್ಕೊಂಡು ವಾಪಸ್ ಬಂದ್ಬಿಡ್ತಾ ಇದ್ದೆ. ಆದ್ರೆ